ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ಒನ್ ಆಫ್ ದ ಟ್ರೆಂಡಿಂಗ್ ಪ್ಲೇಸಸ್ ಫಾರ್ ಬಿರಿಯಾನಿ ಇನ್ ಬ್ಯಾಂಗ್ಳೂರ್, ದಟ್ ಈಸ್ ಮಲ್ಲಿಕಾ ಬಿರಿಯಾನಿ. ಸೊ ನಾವು ಅದು ಟೇಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ನಾವಲ್ಲಿ ರೀಚ್ ಆಗೋ ಅಷ್ಟರಲ್ಲೇ ಆಲ್ಮೋಸ್ಟ್ 9:30 ಮೇಲೆ ಆಗಿತ್ತು. ಕ್ರೌಡ್ ಅಂತೂ ತುಂಬ ಇತ್ತು, ಸಂಡೇ ಬೇರೆ ಇತ್ತು ಅಲ್ವಾ, ತುಂಬ ಕ್ರೌಡ್ ಇತ್ತು. ತುಂಬ ಸ್ಪೇಷಿಯಸ್ ಆಗಿತ್ತು. ಎಷ್ಟೇ ಕ್ರೌಡ್ ಇದ್ದರೂ ಏನೂ ಇಶ್ಯೂ ಇರಲ್ಲ. ಸೀಟಿಂಗ್ ಅರೇಂಜ್ಮೆಂಟ್ ಆಗಲಿ ಯಾವುದಾದ್ರೂ ಆಗಲಿ ಅಷ್ಟು ಚೆನ್ನಾಗಿತ್ತು. ಕ್ರೌಡ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಮತ್ತು ಫುಡ್ ಕೂಡ ಅಷ್ಟೇ, ಸರ್ವ್ ಮಾಡ್ತಿರೋದು ಬಿಸಿನೇ ಇರುತ್ತೆ. ಆಲ್ಮೋಸ್ಟು ಖಾಲಿ ಆಗ್ತಿದ್ದಂಗೆ ಮತ್ತೆ ಪ್ರಿಪೇರ್ ಮಾಡಿರೋದೆಲ್ಲ ರೆಡಿಯಾಗಿರುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಮಟನ್ ಬಿರಿಯಾನಿನೇ ಫೇಮಸ್ಸು. ಸೊ ನಾವು ಅದೇ ಟೇಸ್ಟ್ ಮಾಡೋಕ್ಕೆ ಹೋಗಿದ್ವಿ. ಬಿರಿಯಾನಿ ಅಷ್ಟೇ ಅಲ್ಲ, ಸ್ಟಾರ್ಟರ್ಸು ಇದ್ದಾವೆ ತುಂಬ, ಮತ್ತು ಕಬಾಬ್ಸ್ ಇದ್ದಾವೆ, ಮತ್ತು ತಂದೂರು, ಗ್ರಿಲ್ಡು ಎಲ್ಲ ಸಿಗ್ತಿದ್ದಾವೆ ಅಲ್ಲಿ. ಸೊ ನಾವಲ್ಲಿ ಆರ್ಡರ್ ಮಾಡಿದ್ದು ಮಟನ್ ಪಲಾವು ಮತ್ತು ಚಿಕನ್ ಪಲಾವು ಮತ್ತು ಕಬಾಬ್ಸ್ ಆರ್ಡರ್ ಮಾಡಿದ್ವಿ. ಆಮೇಲೆ ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ವಿ. ಸೊ ಇಲ್ಲಿ ಸೆಲ್ಫ್ ಸರ್ವಿಸ್ ಇರೋದರಿಂದ ಫುಡ್ ಬರೋದು ಏನು ಲೇಟ್ ಆಗಲ್ಲ. ಸೊ ನಾವು ಹೋದಾಗ ಚಿಕನ್ ಬಿರಿಯಾನಿಗೆ ಮಾತ್ರ ಒಂದು ಸ್ವಲ್ಪ ವೇಟಿಂಗ್ ಟೈಮ್ ಇತ್ತು. ಅರೌಂಡ್ 10 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದರು. ಮಟನ್ ಬಿರಿಯಾನಿ ಎನಿ ಟೈಮ್ ಅವೈಲೇಬಲ್ ಇದೆ ಅಲ್ಲಿ. ಕ್ವಾಂಟಿಟಿ ಬಗ್ಗೆ ಇಲ್ಲೊಬ್ರು ಹೇಳ್ತಾರೆ ನೋಡಿ ಫೀಡ್ಬ್ಯಾಕು. ಚಿನ್ನು ಆಗ್ತಲ್ಲ, ಒಳಗಡೆ ಹೋಗ್ತಾ ಇಲ್ಲ. ಗಾಯ್ಸ್ ಪ್ಲೀಸ್ ಗಾಯ್ಸ್, ಒಂದೇ ಬಿರಿಯಾನಿ ತಗೊಳ್ಳಿ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಕ್ವಾಂಟಿಟಿ ತುಂಬ ಇತ್ತು. ಒಬ್ಬರು ಒಂದು ಬಿರಿಯಾನಿ ತಿನ್ನೋದು ಕಷ್ಟ ಇತ್ತು. ನಾವಾದ್ರೂ ಸ್ಪ್ಲಿಟ್ ಮಾಡಿಕೊಂಡೇ ತಿಂದ್ವಿ. ಬಟ್ ಕ್ವಾಂಟಿಟಿ ಓಕೆ, ಚೆನ್ನಾಗಿತ್ತು ಅನ್ನಿಸ್ತು ನಮಗದು. ಮತ್ತು ಟೇಸ್ಟ್ ವಿಚಾರಕ್ಕೆ ಬರಬೇಕು ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಪ್ಲೇಸು ಬಿರಿಯಾನಿ ಟೇಸ್ಟ್ ಮಾಡೋದಕ್ಕೆ. ಓವರಾಲ್ ಎಕ್ಸ್ಪೀರಿಯನ್ಸು, ಫುಡ್ಡು ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಕಸಿನ್ಸ್ ಎಲ್ಲ ಹೋಗಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫುಡ್ ಆಗಲಿ, ಆ್ಯಂಬಿಯನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಪ್ಲೀಸ್ ಡೂ ವಿಸಿಟ್, ವರ್ತಿದೆ. ಸೊ ನಾವು ಅಲ್ಲೊಂದು ಸ್ವಲ್ಪ ಫೋಟೋ ಸೆಷನ್ಸು, ವೀಡಿಯೋಸು ಎಲ್ಲ ಮಾಡಿಕೊಂಡು ಮತ್ತೆ ನಮ್ಮ ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಆಲ್ಮೋಸ್ಟು ಡಿಸ್ಟೆನ್ಸು ಒನ್ ಸೈಡು ಅರೌಂಡ್ 40 ಕಿಲೋಮೀಟರ್ಸ್ ಇತ್ತು. ಅಷ್ಟು ಲಾಂಗಿಂದ ಅಂದ್ರೂ ವರ್ತಿತ್ತು ಅಲ್ಲಿ ಹೋಗಿದ್ದು. ಸ್ಯಾಟಿಸ್ಫೈ ಆದ್ವಿ ನಾವು ಫುಡ್ಡಲ್ಲೆಲ್ಲ. ಮತ್ತು ಒಂದು ಸ್ವಲ್ಪ ಸಾಂಗ್ಸ್ ಎಲ್ಲ ಕೇಳಿಕೊಂಡು, ಒಂದು ಸ್ವಲ್ಪ ಕಸಿನ್ಸ್ ಟೈಮ್ ಅಂತೀವಲ್ವ, ಫನ್ ಟೈಮ್, ಅದೆಲ್ಲ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿಕೊಂಡು ನಾವು ವಾಪಸ್ ಬಂದ್ವಿ. ಸೊ ಈ ವ್ಲಾಗ್ ಇಷ್ಟೇ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.